ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಅಲ್ಲಿ ನಾವು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಶೇಕ್ ನ ಕುಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ತುಂಬಾ ಜನ ಏನ್ ಅನ್ಕೊಂಡಿದ್ದೀರಾ ಅಂದ್ರೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಶೇಕ್ ನ ಕುಡಿದ್ರೆ ನಮ್ಗೆ ಕಿಡ್ನಿ ಸ್ಟೋನ್ ಬರುತ್ತೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಬರುತ್ತೆ ಅಂತ ರಾಂಗ್ ಆಗಿ ಅನ್ಕೊಂಡಿದ್ದೀರಾ. ಪ್ರಾಬ್ಲಮ್ ಬರೋದಕ್ಕೆ ತುಂಬಾ ರೀಸನ್ ಬಂದ್ಬಿಟ್ಟು ಕಸ್ಟಮರ್ಸ್ ಅವರಾಗವ್ರೆ ಓನ್ ಡಿಸಿಷನ್ ಅಲ್ಲಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಇಂದ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ. ಆ ಪ್ರಾಡಕ್ಟ್ ಜೆನ್ಯೂನ್ ಆಗಿರುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಅದನ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಬರೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಅಂಡ್ ಏನ್ ಮಾಡ್ತೀರಾ ಅಂದ್ರೆ ನೀವೇ ಪರ್ಚೇಸ್ ಮಾಡ್ತೀರಾ, ಅದನ್ನ ಹೆಂಗ್ ಪ್ರಾಪರ್ ಆಗಿ ಪ್ರಿಪೇರ್ ಮಾಡೋದು ಅಂತ ಗೊತ್ತಿಲ್ಲದೆ ಹಂಗೆ ಕನ್ಸ್ಯೂಮ್ ಮಾಡ್ತೀರಾ. ಇದೊಂದು ರೀಸನ್ ಆಗಿದೆ ನಿಮ್ಮ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬರೋದಕ್ಕೆ. ನೀವು ಒಂದು ವೆಲ್ನೆಸ್ ಕೋಚ್ದು ಪ್ರಾಪರ್ ಆದ ಗೈಡೆನ್ಸ್ ಇಂದ ನಿಮ್ಮ ಫುಡ್ ನ ತಗೊಂಡ್ರೆ ನಿಮ್ಗೆ ಏನು ಇಶ್ಯೂಸ್ ಬರಲ್ಲ. ಆಸ್ ಅ ವೆಲ್ನೆಸ್ ಕೋಚ್ ನಾನು ತುಂಬಾ ಜನದಕ್ಕೆ ಅವರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ವೆಯ್ಟ್ ಗೇನ್ ಪ್ರೊಸೆಸ್ ಅಲ್ಲಿ ಇದ್ದೀನಿ. 1 ಮಂತ್ ಅಲ್ಲಿ 2 kg ವೆಯ್ಟ್ ಗೇನ್ ಮಾಡಿದ್ದೀನಿ. ನೀವೇ ಯೋಚನೆ ಮಾಡಿ ನೋಡಿ, ಈ ಪ್ರಾಡಕ್ಟ್ ಇಂದ ಏನೇ ಒಂದು ಸೈಡ್ ಎಫೆಕ್ಟ್ ಬರ್ತಿದ್ರೆ ನಾನೇ ಆ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡ್ತೀನ ಅಂತ. ಈ ಪ್ರಾಡಕ್ಟ್ ನ 100% ನ್ಯಾಚುರಲ್ ರಿಸೋರ್ಸ್ ಇಂದ ಪ್ರೊಡ್ಯೂಸ್ ಮಾಡಿದ್ದಾರೆ. ಕನ್ಸ್ಯೂಮ್ ಮಾಡೋ ಕಸ್ಟಮರ್ಸ್ ಗೆ ಯಾವುದೇ ತರದ್ದು ಸೈಡ್ ಎಫೆಕ್ಟ್ ಬರಬಾರ್ದು ಅಂತ. ನೀವು ಹರ್ಬಲ್ ಲೈಫ್ ಶೇಕ್ ನ ಕುಡಿದ್ರೆ ಫಸ್ಟ್ 3 days ನಿಮ್ಮ ಬಾಡಿನಲ್ಲಿ ಏನೇನ್ ರಿಯಾಕ್ಷನ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ, ಬನ್ನಿ. ಈ 3 days ಆಗೋ ರಿಯಾಕ್ಷನ್ ನಾವು ಕ್ಲೆನ್ಸಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಫಸ್ಟ್ ಡೇ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಅಫ್ರೆಶ್ ನ ಕುಡಿತೀರಾ. ಅಫ್ರೆಶ್ ನ ಕುಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಮ ಬಾಡಿ ಎನರ್ಜೆಟಿಕ್ ಆಗಿ ಫೀಲ್ ಆಗುತ್ತೆ ಅಂಡ್ ನಿಮ್ಮ ಹೋಲ್ ಡೇ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ನೀವು ಮಾರ್ನಿಂಗ್ ಅಫ್ರೆಶ್ ನ ಕುಡಿದ ತಕ್ಷಣ ಏನ್ ಮಾಡ್ತೀರಾ ಅಂದ್ರೆ ಜಾಗಿಂಗ್ ಹೋಗ್ತೀರಾ. ಬಂದೊಂದು 8 o'clock ಹಂಗೆ ಶೇಕ್ ನ ಕುಡಿತೀರಾ. ಶೇಕ್ ನ ಕುಡಿದಾಗ ನಿಮ್ಗೆ ಹೊಟ್ಟೆ ನೋವು ಬರ್ಬೋದು, ಲೂಸ್ ಮೋಷನ್ ಆಗ್ಬೋದು. ಯಾಕಂದ್ರೆ ನಿಮ್ಮ ಸ್ಟೊಮಕ್ ನ ಕ್ಲೀನ್ ಮಾಡ್ತಾ ಹೋಗುತ್ತೆ. ಇವಾಗ ನಿಮ್ಗೆ ಡೌಟ್ ಬರುತ್ತೆ, ಯಾಕೆ ನಾವು ಸ್ಟೊಮಕ್ ನ ಕ್ಲೀನ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನೀವು ವೆಯ್ಟ್ ಗೇನ್ ಪ್ರೊಸೆಸ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳೋಣ. ಆದ್ರೆ ನೀವು ಕನ್ಸ್ಯೂಮ್ ಮಾಡೋ ಫುಡ್ ನಲ್ಲಿರೋ ನ್ಯೂಟ್ರಿಷನ್ ನ ಅಬ್ಸರ್ವ್ ಮಾಡೋದಕ್ಕೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಪರ್ ಆಗಿರ್ಬೇಕು. ಅವಾಗ್ಲೇನೆ ನಿಮ್ಮ ವೆಯ್ಟ್ ಲಾಸ್ ರಿಸಲ್ಟ್ ಬೇಗ ಸಿಗೋದು. ಸೊ ಇದೇ ರೀಸನ್ ಗಾಗಿ ಈ ತರನೇ ಒಂದು 3 days ಕಂಟಿನ್ಯೂಸ್ ಆಗುತ್ತೆ. ಅದಾದ್ಮೇಲೆ ಈ ಎಲ್ಲಾ ರಿಯಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರಿಯಾಕ್ಷನ್ ಕಮ್ಮಿ ಆಗ್ತಾ ಬರ್ತಿದ್ದಂಗೆನೆ ನೀವು ತಿಳ್ಕೊಬಹುದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ ಅಂತ. ಈ 3 days ಕ್ಲೆನ್ಸಿಂಗ್ ಪ್ರೊಸೆಸ್ ನಲ್ಲಿ ನಿಮ್ಮ ಬಾಡಿನಲ್ಲಿ ಏನೇನ್ ಚೇಂಜಸ್ ಆಗಿರುತ್ತೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಬಂದು ನಿಮ್ಮ ಸ್ಕಿನ್ ಬ್ರೈಟ್ ಆಗಿರುತ್ತೆ. ಏನು ಸ್ಕಿನ್ ಬ್ರೈಟ್ ಆಗಿರುತ್ತಾ? ಕರೆಕ್ಟ್, ಸ್ಕಿನ್ ಬ್ರೈಟ್ ಆಗಿರುತ್ತೆ. ಸೆಕೆಂಡ್ ಒನ್ ಬಂದು ನಿಮ್ಮ ಬಾಡಿ ಲೈಟ್ ಆಗಿ ಫೀಲ್ ಮಾಡ್ತೀರಾ. ಇದೇ ನೀವು ವೆಯ್ಟ್ ಗೇನ್ ಪ್ರೊಸೆಸ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಬಾಡಿ ಒಂಚೂರು ವೆಯ್ಟ್ ಗೇನ್ ಆಗಿರುತ್ತೆ. ಥರ್ಡ್ ಒನ್ ಬಂದು ನೀವು ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ. ರೀಸನ್ ಬಂದ್ಬಿಟ್ಟು ನೀವು ಡೈಲಿ ಅಫ್ರೆಶ್ ನ ಕನ್ಸ್ಯೂಮ್ ಮಾಡ್ತೀರಾ. ಈ ರೀಸನ್ ಇಂದ ನೀವು ಕಾಫಿ ಟೀನ ಟೋಟಲ್ ಆಗಿ ಅವಾಯ್ಡ್ ಮಾಡಬೇಕು. ಇದೊಂದು ಕಂಡೀಷನ್. ಏನು ಕಾಫಿ ಟೀನ ಅವಾಯ್ಡ್ ಮಾಡ್ಬೇಕಾ? ಹೌದು, ನೀವು ಕಾಫಿ ಟೀನ ಅವಾಯ್ಡ್ ಮಾಡಿದ್ರೇನೆ ನಿಮ್ಮ ರಿಸಲ್ಟ್ ಬೆಟರ್ ಆಗಿ ಸಿಗೋದು. ಕಾಫಿ ಟೀ ಆಲ್ಟರ್ನೇಟಿವ್ ಆಗಿ ನಿಮ್ಗೆ ಅಫ್ರೆಶ್ ನ ಕೊಟ್ಟಿರೋದು. ಇದಿಲ್ಲದೆ ಕಾಫಿನಲ್ಲಿ ಕೆಫೆನ್ ಕಂಟೆಂಟ್ ಜಾಸ್ತಿ ಇದೆ, ಆದ್ರೆ ಅಫ್ರೆಶ್ ನಲ್ಲಿ ಕಫೆನ್ ಕಂಟೆಂಟ್ ಕಮ್ಮಿ ಇದೆ. ನಿಮ್ಗೆ ಯಾವುದೇ ಒಂದು ರಿಸಲ್ಟ್ ಬೇಕಂದ್ರೆ ಬರೀ ಶೇಕ್ ಕುಡಿದ್ರೆ ಮಾತ್ರ ಆಗಲ್ಲ, ಅದ್ರ ಜೊತೆಗೆ ಇನ್ನ ಪ್ರಾಡಕ್ಟ್ಸ್ ಇದೆ. ಈ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ತಿಳ್ಕೊಬೇಕಂದ್ರೆ ಕೆಳಗಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಹ್ಯಾವ್ ಅ ನೈಸ್ ಡೇ.